ನಟ ದರ್ಶನ್ ಮೇಲೆ ಇದೆಂಥ ಹುಚ್ಚು ಅಭಿಮಾನ. ನಟನಿಗಾಗಿ ಹೆತ್ತ ಮಗುವನ್ನೇ ಖೈದಿ ಮಾಡಿದ್ದಾಳೆ ಒಬ್ಬ ತಾಯಿ. ಎಂತೆಂಥ ಅಭಿಮಾನಿಗಳನ್ನ ನಾವು ನೋಡಿದ್ದೀವಿ. ಅದರಲ್ಲೂ ನಟ ದರ್ಶನ್ ಅವರಿಗೆ ಸಾಕಷ್ಟು ಅಭಿಮಾನಿ ಬಳಗವೇ ಇದೆ. ನಟ ದರ್ಶನ್ ಅವರು ಈ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ರು ಕೂಡ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಅದೆಷ್ಟೋ ಅಭಿಮಾನಿಗಳು ನಮ್ಮ ಮುಂದಿದ್ದಾರೆ. ಅಂಥದ್ರಲ್ಲಿ ಇಲ್ಲೊಬ್ಬ ತಾಯಿ ತಮ್ಮ ನೆಚ್ಚಿನ ನಟನಿಗಾಗಿ ತನ್ನ ಹೆತ್ತ ಮಗುವನ್ನೇ ಖೈದಿ ಮಾಡಿದ್ದಾಳೆ. ಅಂದ್ರೆ ಯಾವ ರೀತಿ ಮಗುವಿಗೂ ಖೈದಿ ರೀತಿ ಬಟ್ಟೆ ತೊಡಿಸಿ ಫೋಟೋ ಶೂಟ್ ಮಾಡಿಸಿದ್ದಾಳೆ ಆ ತಾಯಿ. 1 ವರ್ಷದ ಮಗುವಿಗೆ ಬಿಳಿ ಬಟ್ಟೆ ತೊಡಿಸಿ ಅಂಧಾಭಿಮಾನ ತೋರಿದ್ದಾಳೆ. ಖೈದಿ ನಂಬರ್ ಕೈಕೋಳ ರೀತಿ ತಯಾರಿಸಿ ಫೋಟೋ ಶೂಟ್ ಮಾಡಿಸಿದ್ದಾಳೆ ತನ್ನ 1 ವರ್ಷದ ಮಗುವಿಗೆ. ಮಕ್ಕಳಿಗೆ ಕೃಷ್ಣನ ವೇಷ, ಸ್ವಾಮಿ ವಿವೇಕಾನಂದರ ವೇಷ ತೊಡಿಸೋದು, ಅಂಬೇಡ್ಕರ್ ವೇಷ ಹಾಕಿ ಮಕ್ಕಳಿಗೆ ಫೋಟೋ ತೆಗೆಸೋದು, ಇದೆಲ್ಲ ನಾವು ನೋಡಿದ್ದೀವಿ. ಈಗ ಬೆಳೆಯುವ ಮಗುವಿಗೆ ಖೈದಿ ರೀತಿ ಫೋಟೋ ಶೂಟ್ ಮಾಡಿಸಿದ್ದಾಳೆ. ದರ್ಶನ್ ಮೇಲಿರುವಂತಹ ಅಪಾರ ಅಭಿಮಾನಕ್ಕೋಸ್ಕರ ಅಂಧಾಭಿಮಾನವನ್ನ ತೋರಿದ್ದಾಳೆ ಈಕೆ. ನಟನ ಮೇಲಿನ ಹುಚ್ಚು ಅಭಿಮಾನಕ್ಕೆ ದಿನಕ್ಕೊಂದು ಟ್ರೆಂಡ್ ಆಗ್ತಾ ಇದೆ. ಈ ತಾಯಿಯ ಮಹತ್ ಕಾರ್ಯಕ್ಕೆ ಜಾಲತಾಣದಲ್ಲಿ ಆಕ್ರೋಶ ಕೂಡ ಭುಗಿಲೆದ್ದಿದೆ. ನೋಡಿ, ನಟ ದರ್ಶನ್ ಅವರ ಖೈದಿ ನಂಬರ್ ಏನು ಕೊಟ್ಟಿದ್ದಾರೆ 6106, ಅದೇ ನಂಬರ್ನ ಬಟ್ಟೆಯನ್ನ ತೊಡಿಸಿ ಮಗುವಿಗೆ ಫೋಟೋ ಶೂಟ್. ಆ 1 ವರ್ಷದ ಮಗು, ಅದಕ್ಕೇನು ಗೊತ್ತು ಅಂದರೆ ಈಗಲಿಂದನೇ ಆ ಮಗುವಿಗೂ ಕೂಡ ದರ್ಶನ್ ಮೇಲೆ ಅಭಿಮಾನ ಹುಟ್ಟಬೇಕು ಅನ್ನೋ ರೀತಿ ಆಕೆಯ ಅಭಿಮಾನವನ್ನು ಈ ಮೂಲಕ ತೋರ್ಪಡಿಸಿದ್ದಾಳೆ ತಾಯಿ, ಮಹಾತಾಯಿ. ಈಗ ಆ ತಾಯಿಯ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಅಭಿಮಾನವನ್ನು ತೋರಬೇಕು, ಆದರೆ ಈ ರೀತಿ ಹುಚ್ಚು ಅಭಿಮಾನ ತೋರೋದು ಎಷ್ಟು ಸರಿ? ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಆದರೆ ಇಂಥ ಟೈಮ್ನಲ್ಲೂ ತಮ್ಮ ಅಭಿಮಾನವನ್ನು ತೋರಿಸ್ಬೇಕಾ? ಆರೋಪ ಅದರದು ಸಾಬೀತಾಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಅಭಿಮಾನಕ್ಕಷ್ಟೇ ಸೀಮಿತವಾಗಿರಬೇಕು. ಈ ರೀತಿ ಹುಚ್ಚು ಅಭಿಮಾನ ಆಗಬಾರ್ದು, ಮಿತಿ ಮೀರಬಾರ್ದು ಅಭಿಮಾನ ಯಾವುದೇ ರೀತಿಯಲ್ಲೂ ಅನ್ನುವಂಥದ್ದಕ್ಕೆ ಹಲವಾರು ಘಟನೆಗಳು, ಹಲವಾರು ಉದಾಹರಣೆಗಳನ್ನು ನಾವು ಇತ್ತೀಚೆಗೆ ದರ್ಶನ್ ಅವರು ಜೈಲು ಸೇರಿದ ನಂತರದಲ್ಲಿ ಗಮನಿಸ್ತಾ ಬರ್ತಾ ಇದ್ದೀವಿ. ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಅಭಿಮಾನಿಗಳು ಸಾಕಷ್ಟು ಜನ ಈಗಲೂ ಕೂಡ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವರ್ಷಿತಾ ಸಂಪರ್ಕದಲ್ಲಿದ್ದಾರೆ. ವರ್ಷಿತಾ, ಅಭಿಮಾನ ಇರಬೇಕು, ಆದರೆ ಈ ಮಟ್ಟಿಗಲ್ಲ. ಈ ತಾಯಿ ತೋರಿರುವಂತಹ ಅಭಿಮಾನ, ಇದು ಅಭಿಮಾನ ಅಂತ ಕರೆಸ್ಕೊಳ್ಳಲ್ಲ, ಹುಚ್ಚು ಅಂತಾರೆ. ಏನು ಈಕೆ ಮಾಡಿರುವಂಥದ್ದು? ಹೆಚ್ಚಿನ ಡೀಟೇಲ್ಸ್ ಕೊಡ್ತೀರಿ ಅಂತ ವರ್ಷಿತಾ? ಎಸ್ ರಜನಿ, ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀಲ್ಸ್ಗಳ ಹುಚ್ಚಾಟ ಕಾಣ್ತಾನೆ ಇದ್ದೀವಿ. ಈ ಹಿಂದೆ ಕೂಡ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಜೊತೆಗೆ ಏನು ಡಿ ಗ್ಯಾಂಗ್ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ದರ್ಶನ್ಗೆ ಕೊಟ್ಟಂತಹ ಖೈದಿ ನಂಬರ್ 6106 ಏನ್ ನಂಬರ್ ಇದೆ, ಆ ಒಂದು ನಂಬರ್ ಈಗ ತುಂಬಾ ಟ್ರೆಂಡ್ ಆಗ್ತಾ ಇರುವಂಥದ್ದು. ಆಟೋಗಳ ಮೇಲೆ ಆಗಿರ್ಬೋದು, ಕಾರ್ಗಳ ಮೇಲೆ ಆಗಿರ್ಬೋದು, ಅಥವಾ ಬೈಕ್, ಹೀಗೆ ಎಲ್ಲ ಜೊತೆಗೆ ಶರ್ಟ್ಗಳನ್ನ ಪ್ರಿಂಟ್ ಮಾಡಿಸುವಾಗ ಕೂಡ ಆ ಒಂದು ಪ್ರಿಂಟಿಂಗ್ ನಂಬರ್ ಕೂಡ ಈಗ 6106 ಆಗಿರುವಂಥದ್ದು. ಆದರೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಫೋಟೋ ಶೂಟ್ ಅಂತೂ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಹಾಗಾಗಿ 1 ವರ್ಷದ ಮಗುವಿಗೆ ಖೈದಿಯ ನಂಬರ್ ಅನ್ನ ಒಂದು ಫೋಟೋ ಶೂಟ್ ಮಾಡಿರುವಂಥದ್ದು, ಜೊತೆಗೆ ಬಿಳಿ ಶರ್ಟ್ ಅನ್ನ ಹಾಕಿ ಮಗುವನ್ನ ಕೂಡ ಖೈದಿ ರೀತಿಯಾಗಿ ಒಂದು ಪೋರ್ಟ್ರೇಟ್ ಮಾಡಿ ಆ ಒಂದು ಫೋಟೋ ಶೂಟ್ ಅನ್ನ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅಂದ್ರೆ ನಟ ದರ್ಶನ್ ನಟನಾಗಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಿದ್ರೆ ಈ ರೀತಿ ಹಾಕೋದು ಸರಿ, ಆದ್ರೆ ಈ ರೀತಿ ಒಂದು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ, ರೇಣುಕಾಸ್ವಾಮಿ ಎಂಬಾತನನ್ನ ಕೊಲೆ ಮಾಡಿದ್ದಾರೆ. ಈ ರೀತಿಯಾಗಿ ಆ ಒಂದು ಆರೋಪಿಯ ನಂಬರ್ಗಳನ್ನ ಈ ರೀತಿ ಟ್ರೆಂಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾರು ಏನೇ ಬೇಕಾದ್ರೂ ಮಾಡ್ಲಿ, ಆದ್ರೆ 1 ವರ್ಷದ ಮಗುವಿಗೆ ಖೈದಿ ನಂಬರ್ ಅನ್ನ ಹಾಕಿಸಿ ಕೋಳವನ್ನ ಪಕ್ಕದಲ್ಲಿಟ್ಟು ಇನ್ನೊಂದು ಕಡೆಯಲ್ಲಿ ವೈಟ್ ಶರ್ಟ್ ಅನ್ನ ಹಾಕಿ ಕೂಡ ಖೈದಿ ರೀತಿಯಾಗಿ ಒಂದು ತೋರಿಸ್ತಾ ಇದ್ದಾರೆ ಅಂದ್ರೆ ಇನ್ನು ಯಾವ ಮಟ್ಟಿಗೆ ಇದು ಹೋಗ್ತಾ ಇದೆ? ಈ ಒಂದು ದರ್ಶನ್ ಅವರ ಒಂದು ಕುರುಡು ಅಭಿಮಾನ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಈ ಒಂದು ಮಗುವಿನ ಫೋಟೋ ಶೂಟ್. ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮಾತ್ರ ಅಲ್ಲ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಆಟೋಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಪ್ರತಿ ಒಂದ್ರ ಮೇಲೆ ಕೂಡ ಅಂದ್ರೆ ನಮ್ಮ ಡಿ ಬಾಸ್ ಯಾವತ್ತಿದ್ರು ಸ್ಟಾರೇ, ಜೈಲಲ್ಲಿದ್ರು ಸ್ಟಾರೇ, ಹೊರಗೆ ಬಂದ್ರು ಸ್ಟಾರೇ ಅನ್ನುವಂಥದ್ದನ್ನ ಆ ಒಂದು ನಂಬರ್, ಖೈದಿ ನಂಬರ್ ಅನ್ನು ಕೂಡ ಟ್ರೆಂಡ್ ಮಾಡ್ತಾರೆ. ಅಂದ್ರೆ ಇವರ ಅಭಿಮಾನ ಎಂತದ್ದು ಅಂತ ಗೊತ್ತಾಗ್ತಾ ಇದೆ. ಇನ್ನೆಲ್ಲೋ ಒಂದ್ ಕಡೆ ಮಗು ಕೂಡ ಬೆಳೀತಾ ಬೆಳೀತಾ ದೊಡ್ಡದಾಗತ್ತಾ. ಈಗ 1 ವರ್ಷದ ಮಗು ಆತ ಗೊತ್ತಾಗಲ್ಲ, ಪೇರೆಂಟ್ಸ್ ಅವರ ಹುಚ್ಚಾಟಕ್ಕೆ ಮಗು ಒಂದು ರೀತಿಯಾಗಿ ಒಂಥರ ಏನು ಒಂದು ಸಾಮಾಜಿಕ ಜಾಲತಾಣ ವೈರಲ್ ಆಗ್ತಾ ಇರಬಹುದು. ಕೆಟ್ಟ ಕಮೆಂಟ್ಗಳಿಗೆ ಈಗ ಗುರಿ ಆಗ್ತಾ ಇದೆ ರಜನಿ. ಓಕೆ, ಥ್ಯಾಂಕ್ ಯು ವರ್ಷಿತಾ. ಇದಕ್ಕೆ ಅಭಿಮಾನ ಅಂತ ಕರೆದ್ರೆ ಅಭಿಮಾನ ಅನ್ನುವಂತಹ ಪದಕ್ಕೆ ಅರ್ಥನೇ ಇರೋದಿಲ್ಲ. ಈ ರೀತಿ ಅಭಿಮಾನ ತೋರಿಸ್ಬೇಕಾ? ಎಷ್ಟೋ
ನಟರು ಅಂದರೆ ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ಅಭಿಮಾನ ತೋರಿಸ್ಲಿ, ಅದನ್ನು ಟ್ರೆಂಡಿಂಗ್ ಮಾಡ್ಕೊಳ್ಳಿ. ಆದರೆ ಇದು ಯಾವ ಮಹತ್ ಕಾರ್ಯ ಅಂತ ಹೇಳಿ ಆ ಖೈದಿ ಬಟ್ಟೆ ತೊಡಿಸಿ ಅದಕ್ಕೆ ಖೈದಿ ನಂಬರ್ ಹಾಕಿ ಆ ಏನೂ ಅರಿಯದಂತಹ ಮುಗ್ಧ ಮಗುವನ್ನು ಈ ರೀತಿ ಟ್ರೆಂಡ್ ಮಾಡೋದು ಆ ತಾಯಿಗೆ ಎಷ್ಟು ಹುಚ್ಚಿರಬಹುದು ಅನ್ನುವಂಥದ್ದನ್ನು ಈ ಒಂದು ವಿಷಯದಿಂದ ತಿಳ್ಕೊಳ್ಬಹುದು.